ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇಂದು ತಾರೀಕು 24/4/2025 ಗುರುವಾರ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣ ಪಕ್ಷ ಏಕಾದಶಿ ಶತಭಿಷ ನಕ್ಷತ್ರ ಬ್ರಹ್ಮಯೋಗ ಬಾಲವಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 1:51 3 ಗಂಟೆ 24 ನಿಮಿಷ ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 12:18 1:51 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಪರ್ವ ದಿನ ಗುರುವಾರ. ಗುರುಗಳ ಲಹರಿಗಳಿರ್ತಕ್ಕಂಥ ದಿನ. ಪೂಜ್ಯ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಸಾಯಿಬಾಬಾ ಆಗ್ಬೋದು, ಶ್ರೀಧರ ಸ್ವಾಮಿಗಳಾಗ್ಬೋದು, ಹಾಗೆ ದತ್ತಾತ್ರೇಯನಾಗ್ಬೋದು, ಇವರ ಕೃಪೆಗೆ ಪಾತ್ರರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ರವಿ ಮೇಷರಾಶಿಯಲ್ಲಿ, ಚಂದ್ರ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇಂದು ವರನಟ ಡಾಕ್ಟರ್ ರಾಜ್ಕುಮಾರ್ ರವರ ಜಯಂತ್ಯೋತ್ಸವ ನಡೀತಕ್ಕಂಥದ್ದು. ಹಾಗೆ ವಲ್ಲಭಾಚಾರ್ಯರ ಜಯಂತಿ ನಡೀತಕ್ಕಂಥದ್ದು. ವರೋಧಿನಿ ಏಕಾದಶಿ ಇಂದು ಏಕಾದಶಿ. ಈ ಏಕಾದಶಿಯನ್ನು ನಾವು ವರೋಧಿನಿ ಏಕಾದಶಿ ಅಂತ ಕರಿತೀವಿ. ಪೊಳಲಿಯಲ್ಲಿ ಜಾತ್ರಾ ಮಹೋತ್ಸವ ನಡೀತಕ್ಕಂಥದ್ದು. ಏಕಾದಶಿಯ ಉಪವಾಸ ಭಗವಂತನ ಒಂದು ಹತ್ತಿರಕ್ಕೆ ಹೋಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಪಾಪಗಳಿಂದ ಮುಕ್ತಿಯನ್ನು ಪಡೀತಕ್ಕಂಥದ್ದು, ಕರ್ಮಗಳನ್ನು ಕಳ್ಕೊಳ್ತಕ್ಕಂಥದ್ದು, ಆರೋಗ್ಯವನ್ನು ವೃದ್ಧಿಸ್ಕೊಳ್ತಕ್ಕಂಥದ್ದು, ಆಯಸ್ಸನ್ನು ವೃದ್ಧಿಸ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹಣ ಯೋಗ ತುಂಬ ಚೆನ್ನಾಗಿದೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಒತ್ತಡಗಳಿಂದ ಮುಕ್ತರಾಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹೊಸಬರ ಪರಿಚಯ ಆಗ್ತಕ್ಕಂಥದ್ದು. ವಾಹನ ಯೋಗ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ತಾಂತ್ರಿಕ ವಿಷಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಕಂಟಕಗಳೆದುರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. 9 ಇಂದು ಅದೃಷ್ಟದ ಒಂದು ಸಂಖ್ಯೆ ಆಗಿರತಕ್ಕಂಥ ದಿನ ಕೊಡೋದಾಗಿರುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ 5 ಗ್ರಹಗಳ ಒಂದು ಶುಭ ಫಲ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಗೊಂದಲಗಳಿಂದ ಮುಕ್ತರಾಗ್ತೀರಾ. ಆರ್ಥಿಕವಾಗಿ ಲಾಭ ಆಗುತ್ತೆ, ಹೂಡಿಕೆಯಿಂದ ಲಾಭ ಆಗುತ್ತೆ, ಪ್ರಯಾಣದಿಂದ ಲಾಭ ಆಗುತ್ತೆ. ಮದುವೆ ವಿವಾಹ ವಿಷಯಗಳಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ವೃಷಭ ರಾಶಿಯವರಿಗಿರುತ್ತೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರೋದು. ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಭೂ ಸಾಲ ಅಥವಾ ಸಾಲದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ಒಂದು ರಾಶಿಯವರಿಗಿರುತ್ತೆ. ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರ್ತಕ್ಕಂಥದ್ದು. ಇಂದು ಓಂ ಚತುರ್ಬಾಹುವೇ ನಮಃ. ಓಂ ಚತುರ್ಬಾಹುವೇ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಕಸ್ಮಿಕ ಹಣ ವ್ಯಯ ಆಗ್ತಕ್ಕಂಥ ಯೋಗ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಹಳೆಯ ಆರೋಗ್ಯ ಸಮಸ್ಯೆ ಇದ್ದರೆ ಹುಷಾರಾಗಿರಿ. ಭೂಮಿಯಿಂದ ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ. ಮಹಿಳೆಯರಿಗೆ ಚಿನ್ನಾಭರಣ ಅಥವಾ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಒಂದು ದಿನ ಸಹ ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಹೂಡಿಕೆಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಮಕ್ಕಳ ಆರೋಗ್ಯದ ಸಣ್ಣ ಪುಟ್ಟ ಚಿಂತೆ ಕಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು. ಹಾಗೆ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು. ಕಳ್ಕೊಂಡಿರ್ತಕ್ಕಂಥ ಏನೋ ಒಂದು ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಯಾವುದೋ ಫೈಲ್ ಅಪ್ಲೈ ಮಾಡಿದ್ದೀರಾ, ಯಾವುದೋ ಅಪ್ಲಿಕೇಶನ್ ಹಾಕಿದ್ದೀರಾ, ಅಥವಾ ಗುತ್ತಿಗೆದಾರರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಟೆಂಡರ್ ಇರ್ಬೋದು, ಇಂತಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರ್ತಕ್ಕಂಥ ದಿನ ಕೊಡೋದಾಗಿರುತ್ತೆ. ಇಂದು ಓಂ ವಜ್ರನಖಾಯ ನಮಃ. ಓಂ ವಜ್ರನಖಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಬೆಳಗಿನ ಜಾವ ಸಾಕಷ್ಟು ಅದೃಷ್ಟ ಇರುತ್ತೆ, ಸಂತೋಷ ಇರುತ್ತೆ, ತುಂಬ ಚೆನ್ನಾಗಿರ್ತೀರ. ಆದರೆ ಮಧ್ಯಾಹ್ನದ ಕಾಲಕ್ಕೆ ಬರೋಷ್ಟರೊಳಗೆ ಹಿತಶತ್ರುಗಳ ಕಾಟ ಇರ್ಬೋದು, ಒಂದು ಸಣ್ಣ ಕೆಟ್ಟ ಸುದ್ದಿ ಕಂಡರೂ ಕೂಡ ಸಂಧ್ಯಾ ಕಾಲಕ್ಕೆ ಶುಭ ಆಗುತ್ತೆ. ಆರ್ಥಿಕ ವಿಷಯಗಳಲ್ಲಿ ಹುಷಾರಾಗಿರಬೇಕು. ರಾಜಕೀಯವಾಗಿ ಪ್ರಗತಿ ಇರತಕ್ಕಂಥದ್ದು. ಮಕ್ಕಳಿಂದ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 4 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಸಹಸ್ರ ಶಿರಸೇ ನಮಃ.
ಓಂ ಸಹಸ್ರ ಶಿರಸೇ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಹಿತಶತ್ರುಗಳಿರ್ಬೋದು, ಹಾಗೆ ಬಂಧುಗಳ ಜೊತೆ ಒಂದಷ್ಟು ಮಾನಸಿಕವಾಗಿ ಹಿಂಸೆ ಇರ್ಬೋದು, ಒಂದು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ, ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ, ಭೂಮಿ ತಗೊಳ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ಪ್ರಯಾಣದಿಂದ ಶುಭ ಆಗ್ತಕ್ಕಂಥ ಯೋಗ, ಹಾಗೆಯೇ ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಒಂದಷ್ಟು ಮನ್ನಣೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ರಾಜಕೀಯವಾಗಿ ಸ್ಥಾನಮಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಮಡದಿಯ ಉದ್ಯೋಗದಲ್ಲಿ ಒಂದು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 1 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದು. ಓಂ ದಿಗಂಬರಾಯ ನಮಃ, ಓಂ ದಿಗಂಬರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ ಆಗಿರುತ್ತೆ. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡದಾಗಿರುತ್ತೆ. ಹಾಗೆ ಆರ್ಥಿಕವಾಗಿ ಶುಭ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗುತ್ತೆ, ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಹಾಗೆ ಮಕ್ಕಳಿಂದ ಶುಭ ಆಗುತ್ತೆ, ಪಾಲುದಾರಿಕೆಯಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ, ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ಹಾಗೆ ಮನೆಗೆ ಬಂಧುಗಳು ಬರ್ತಕ್ಕಂಥ ಸಾಧ್ಯತೆ, ರಾಜಕೀಯವಾಗಿ ಪ್ರಗತಿ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ. ಇಂದು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿದ್ದು ಇಂದು ಓಂ ದತ್ತಾತ್ರೇಯಾಯ ನಮಃ, ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಕಷ್ಟಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ, ಹಾಗೆ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವಾಹನ ಯೋಗ ಚೆನ್ನಾಗಿದೆ, ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ತಂದೆ ಅಥವಾ ತಾಯಿಗಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಪ್ರಯಾಣ ಯೋಗ ಇರತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ, ಆಸ್ತಿಯ ವಿಷಯದಲ್ಲಿ ಒಂದು ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ರೈತರಿಗಿರ್ಬೋದು, ವ್ಯಾಪಾರಸ್ಥರಿರ್ಬೋದು ಶುಭ ಆಗ್ತಕ್ಕಂಥದ್ದು, ಹಾಗೆ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಮಕ್ಕಳ ಒಂದು ವಿವಾಹ ವಿಷಯಗಳಲ್ಲೂ ಕೂಡ ಶುಭದ ಸುದ್ದಿ ಸಿಗ್ತಕ್ಕಂಥ ದಿನ ಸಹ ತುಲಾರಾಶಿಯವರಿಗಾಗಿರುತ್ತೆ. ಇಂದು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 6 ಆಗಿರುತ್ತೆ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಕೂಡದಾಗಿರುತ್ತೆ. ಇಂದು ಓಂ ವಜ್ರದಂಶ್ರಾಯ ನಮಃ, ಓಂ ವಜ್ರದಂಶ್ರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಈ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಮಹಿಳೆಯರಿಗೆ ಕಾರ್ಯಸಿದ್ಧಿ, ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಆರ್ಥಿಕ ಸಂಕಷ್ಟ ಈಡೇರುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ವೃಶ್ಚಿಕ ರಾಶಿಯವರಿಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗೋದು, ವಾಹನದಿಂದ ಸಣ್ಣ ಪುಟ್ಟ ಕಂಟಕ ಇರ್ಬೋದು, ಹಳೆಯ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣುತ್ತೆ, ಭೂ ವ್ಯವಹಾರಗಳಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ನಾರಸಿಂಹ ಸರಸ್ವತ್ಯೈ ನಮಃ, ಓಂ ನಾರಸಿಂಹ ಸರಸ್ವತ್ಯೈ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಮಕ್ಕಳ ವಿಷಯದಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು, ಅವಿವಾಹಿತರಿಗೆ ಒಳ್ಳೆಯದಾಗುತ್ತೆ, ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ, ರಾಜಕೀಯವಾಗಿ ಪ್ರಗತಿ ಇರುತ್ತೆ, ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ, ಕೃಷಿ ಕ್ಷೇತ್ರದವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಅನುಮಾನಗಳಿರ್ಬೋದು, ಅನ್ನೆಸರಿ ಟೆನ್ಷನ್ನು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. 3 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಶ್ರೀ ಶ್ರೀಧರಾಯ ನಮಃ, ಓಂ ಶ್ರೀ ಶ್ರೀಧರಾಯ ನಮಃ, ಓಂ ಶ್ರೀ ಶ್ರೀಧರಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥ ಯೋಗ, ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗುತ್ತೆ, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ವಾಹನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ, ಅನುಮಾನಗಳು ಬೇಡ, ಬೇರೆಯವರ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರು, ಲಾಯರ್ಸ್ ಆಗ್ಬೋದು ಅಥವಾ ನ್ಯಾಯಾಂಗ ಇಲಾಖೆಯಲ್ಲಿ ಯಾರೇ ಕೆಲಸ ಮಾಡಿದ್ರು
ಮಾಡಿದ್ರು ಅವರಿಗೆ ಶುಭ ಆಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗೆ ಇರುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾರೆ. ಕಳ್ಕೊಂಡಿರೋ ವಸ್ತು ಪಡ್ಕೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಹೆಣ್ಣು ಮಕ್ಕಳಿಂದ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಈ ಒಂದು ರಾಶಿಯವರಿಗೆ ಓಂ ಮುನಿಶ್ರೇಷ್ಠಾಯ ನಮಃ, ಓಂ ಮುನಿಶ್ರೇಷ್ಠಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಆಲಸ್ಯ ಇರ್ಬೋದು, ನಿರ್ಲಕ್ಷ್ಯತನದಿಂದ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ರಾಜಕೀಯವಾಗಿ ಒಳ್ಳೆಯದಾಗುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಪ್ರಯಾಣ ಯೋಗ ಇರತಕ್ಕಂಥದ್ದು. ಪತ್ರಕರ್ತರು ಇರ್ಬೋದು, ಸಿನಿಮಾ ನಟರು ಇರ್ಬೋದು, ಕಬ್ಬಿಣ ವ್ಯಾಪಾರಿಗಳಿರ್ಬೋದು, ರಿಯಲ್ ಎಸ್ಟೇಟ್ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆ ಉದ್ಯಮದಾರರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಗೊಂದಲಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ. ಈ ರಾಶಿಯವರಿಗೆ ಹಸಿರು ಬಣ್ಣವನ್ನು ಈ ದಿನ ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಸಾಧ್ಯವಾದಷ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆದಾಯದಲ್ಲಿ ಏರಿಕೆ ಇರ್ಬೋದು, ಒತ್ತಡಗಳಿಂದ ಮುಕ್ತರಾಗ್ತೀರಾ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ದೈವಾನುಗ್ರಹ ತುಂಬ ಚೆನ್ನಾಗಿರುತ್ತೆ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ವಾಹನ ಯೋಗ ತುಂಬ ಚೆನ್ನಾಗಿದೆ, ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ವಿದೇಶ ಯೋಗ ಕೂಡ ತುಂಬ ಚೆನ್ನಾಗಿದೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಊಹಾಪೋಹಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ಹಳೆಯ ಸಮಸ್ಯೆ ಏನಾದರೂ ಇದ್ದರೆ, ಕಾಲೆಯ ಸಮಸ್ಯೆ ಸ್ವಲ್ಪ ಹುಷಾರಾಗಿದ್ದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದು. ಹಾಗೆ ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ದಿನ ಓಂ ಸಾಯಿನಾಥಾಯ ನಮಃ, ಓಂ ಶಿರಡಿವಾಸಾಯ ನಮಃ ಅಥವಾ ಓಂ ಸಾಯಿನಾಥಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.